ನೋಡಿ ಲಾಸ್ಟ್ 15 ಡೇಸ್ ಬಂದಾಗ ನನ್ನ ಕಸ್ಟಮರ್ಸ್ ಏನ್ ಬಂದಿದ್ರು ನಾನು ಒಂದು ಸ್ಟೇಟಸ್ ಹಾಕಕ್ಕೆ ರಿಪೀಟ್ ಕಸ್ಟಮರ್ ಇಲ್ಲಿಗೆ ಹುಡುಕೊಂಡ್ ಬಂದಿದ್ದಾರೆ. ಓಕೆ ಒಂದು ಇಷ್ಟು ಮಾಡ್ಸಕ್ಕೆ ನೀವು ಬ್ಲೌಸಿಗೆ 600 ತಗೊಂತಾರೆ ಮೇಡಮ್. ಬಟ್ ಇವ್ರ ಸ್ಯಾರಿ ಫುಲ್ ಇರುತ್ತೆ ಕಸೂತಿ. ಇದು ರೇಟ್ ವೈಸ್ ನೀವು ತುಂಬಾ ರೀಸನಬಲ್ ಆಗಿದೆ. ಜಸ್ಟ್ ಓನ್ಲಿ 1200 rupees. ಇದು ಅಂದ್ರೆ ಮೈಸೂರು ಸಿಲ್ಕ್ ಅಂದ್ರೆ ಕ್ರೇಪ್ ವೈಸ್ ಹೇಳ್ತಾ ಕ್ರೇಪ್ ಇದ್ದೀರಿ ವೈಸ್ 140 ಗ್ರಾಮ್ಸ್ ಇರುತ್ತೆ. ಈಕ್ವಲ್ ನಿಮ್ಗೆ ಏನು ಕಮ್ಮಿ ಇಲ್ಲ. ಸಿಲ್ಕ್ ಮಾರ್ಕ್ ಒಂದಿರಲ್ಲ. ಅದ್ ಬಿಟ್ಬಿಟ್ಟು ನಿಮ್ಗೆ ಕ್ವಾಲಿಟಿ ನೋಡಿ ನಿಮ್ಗೆ ಫೀಲ್ ಗೊತ್ತಾಗುತ್ತೆ. ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಮೈಸೂರಿಂದ ಬಂದಂತಹ ಶ್ವೇತಾ ಸಿಸ್ಟರ್ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ಹೇಳಿದ್ದೆ ಅಲ್ವಾ. ಸೊ ಅವರ ಒಂದು ನೇಚರ್ ಬಗ್ಗೆನೂ ಕೂಡ ನಿಮಗೆ ಹೇಳಿದ್ದೆ. ಮತ್ತು ನೆಕ್ಸ್ಟ್ ಅವರ ಸ್ಟಾಲ್ ಆದ ನಂತರ ನಮಗೆ ಸಿಕ್ಕಿದ್ದು ನಮ್ಮ ವಿನುತಾ ಸಿಸ್ಟರ್ ಸ್ಟಾಲ್, ಅಂದರೆ ಸ್ಯಾರಿ ಕಲೆಕ್ಷನ್ಸ್. ಇವರ ಹತ್ರ ಇಳಿಕಲ್ ಸ್ಯಾರಿಯಿಂದ ಹಿಡಿದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಮತ್ತು ಸಿಲ್ಕ್ ಸ್ಯಾರಿವರೆಗೂ ಕೂಡ ಎಲ್ಲ ರೀತಿಯ ಕಲೆಕ್ಷನ್ಸ್ ಕೂಡ ಇವ್ರ ಹತ್ರ ಅವೈಲಬಲ್ ಇದೆ. ಆದರೆ ಕ್ವಾಲಿಟಿ ವೈಸ್ ಕೂಡ ಗುಡ್ ಅಂತ ಹೇಳ್ಬೋದು. ಯಾಕಂದರೆ ಅವರ ಒಪಿನಿಯನ್ ಕೇಳಿದಾಗ ನಿಮಗೆ 100% ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಎಲ್ಲಿಂದ ಬಂದಿರೋದು? ಮೇಡಮ್ ನಾವು ಆಕ್ಚುಲಿ ತುಮಕೂರಿಂದ ಬಂದಿರೋದು. ಓಕೆ ಓಕೆ. ಇದು ಫಸ್ಟ್ ಟೈಮ್ ದಾವಣಗೆರೆ ಬರ್ತಾ ಇರೋದು ಅಥವಾ ಬೇರೆ ಬೇರೆ ಇವೆಂಟ್ಸ್ ಬಂದಿದ್ದೀರಾ? ಇಲ್ಲ ಮೇಡಮ್, ಒಂದು ತಿಂಗಳಲ್ಲಿ ಒಂದು 4-5 ಇವೆಂಟ್ ನಾವು ಮಾಡ್ತಾ ಇರ್ತೀವಿ. ದಾವಣಗೆರೆಗೆ ಬಂದಿರೋದು 15 ಡೇಸ್ ಹಿಂದೆ ಬಂದಿದ್ವಿ ನಾವು. ಬಟ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಕಸ್ಟಮರು ಜೀನಿಯನ್ ಇದಾರೆ, ತುಂಬಾ ಬಾರ್ಗೇನ್ ಇಲ್ಲ. ನಮ್ಗೆ ದಾವಣಗೆರೆ ಅಂದ್ರೆ ಖುಷಿ ಆಗುತ್ತೆ ಮೇಡಮ್. ಯಾಕೆ ಮೇಡಮ್? ಕಸ್ಟಮರ್ಸ್ ತುಂಬಾ ಚೆನ್ನಾಗಿದ್ದಾರೆ, ನಮ್ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಓಕೆ. ಆಮೇಲೆ ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ. ಅಂದ್ರೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದ್ರೆ ನೀವು ಕೊಡ್ತಾ ಇರೋ ಕ್ಲಾತ್ ಗುಡ್ ಇರ್ಬೋದು ಅಂತ ನನ್ನ ಅನಿಸಿಕೆ. ಅಂದ್ರೆ ಕ್ವಾಲಿಟಿ ವೈಸ್. ಮೇಡಮ್ ಕ್ವಾಲಿಟಿ ವೈಸ್ ನಾವು ಹಾಗೆ ನಂಬಿಕೆ ಉಳಿಸ್ಕೊಂಡಿದೀವಿ. ಈಗ ನೋಡಿ ಲಾಸ್ಟ್ 15 ಡೇಸ್ ಬಂದಾಗ ನನ್ನ ಕಸ್ಟಮರ್ಸ್ ಏನ್ ಬಂದಿದ್ರು ನಾನು ಒಂದು ಸ್ಟೇಟಸ್ ಹಾಕಕ್ಕೆ ರಿಪೀಟ್ ಕಸ್ಟಮರ್ ಇಲ್ಲಿಗೆ ಹುಡುಕೊಂಡ್ ಬಂದಿದ್ದಾರೆ. ಓಕೆ ಓಕೆ. ಇಷ್ಟ ಆಗಿದೆ ಅವ್ರಿಗೆಲ್ಲ ಸ್ಯಾರೀಸ್? ಅವ್ರಿಗೆಲ್ಲ ತುಂಬಾ ಇಷ್ಟ ಆಗಿದೆ ಮೇಡಮ್. ಮತ್ತೆ ರಿಪೀಟ್ ತರಿಸ್ಕೊಂತ ಇದ್ದಾರೆ. ಆನ್ಲೈನ್ ಬಿಸ್ನೆಸ್ ಇದೆ ನಮ್ದು. ಆಕ್ಚುಲಿ ನಾನ್ ತುಂಬಾ ಜಾಸ್ತಿ ಸೇಲ್ ಮಾಡೋದು ಇಳಿಕಲ್ ಸ್ಯಾರಿ ಮೇಡಮ್. ನಾವು ಉತ್ತರ ಕರ್ನಾಟಕ. ಯಾವ್ಯಾವ ತರದ ಸ್ಯಾರಿಗಳು ನಿಮ್ಮಲ್ಲಿ ಸಿಗ್ತವೆ ಮೇಡಮ್? ಆಕ್ಚುಲಿ ಎಲ್ಲಾ ತರದ್ದು ಸೀರೆನೂ ನಾನು ಸೇಲ್ ಮಾಡ್ತೀನಿ. ಜಾಸ್ತಿ ಪ್ರಿಫರೆನ್ಸ್ ಅಂದ್ರೆ ನಾನು ಇಳಿಕಲ್ ಸೀರೆ ಮೇಡಮ್. ನಾವು ಉತ್ತರ ಕರ್ನಾಟಕದವರು, ಬಳ್ಳಾರಿಯವರು ನಾವು. ಓಕೆ ಓಕೆ. ಹಾಗಾಗಿ ಅಲ್ಲಿ ಸೀರೆ ನಾನು ಜಾಸ್ತಿ ನನ್ನ ಮಗ್ಗದ ಸೀರೆನ ಸೇಲ್ ಮಾಡ್ತೀನಿ. ಓಕೆ. ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ 800 ಇಂದ ನನಗೆ 15,000 ವರೆಗೂ ನನ್ನ ಹತ್ರ ಸೀರೆ ಇದೆ. ಎಲ್ಲಾ ಕ್ವಾಲಿಟೀಸ್ ಇದೆ. ಓಕೆ. ಮೈಸೂರು ಸಿಲ್ಕ್ ಇದೆ, ಇಳಿಕಲ್ ಸೀರೆ ಇದೆ, ಫ್ಯಾನ್ಸಿ ಸ್ಯಾರಿ ಇದೆ. ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ಸೇಲ್ ಮಾಡ್ತೀರಾ? ಕಂಚಿ ಸೀರೆನೂ ಇದೆ. ಹಾಗಾಗಿ ಎಲ್ಲಾ ಏಜ್ ಆದವರಿಂದ ಹಿಡಿದು ಹುಡುಗಿಯವರೆಗೂ ಉಡ್ಬೇಕು ಆ ತರದ್ದು ನನ್ನ ಕಾನ್ಸೆಪ್ಟ್ ಇದ್ ಮಾಡ್ಕೊಂಡ್ಬಿಟ್ಟು ಸೇಲ್ ಮಾಡ್ತಾ ಇದ್ದೀನಿ. ಓಕೆ ಓಕೆ. ನಿಮ್ಮಲ್ಲಿ ಅಂದ್ರೆ ಸ್ಪೆಷಲ್ ಏನ್ ಸ್ಯಾರಿಗಳಿದೆ ಸ್ವಲ್ಪ ತೋರಿಸ್ತೀರಾ? ಮೈಸೂರು ಸಿಲ್ಕ್ ಅಂತ ಹೇಳಿದ್ರಿ, ಕಂಚಿ ಸೀರೆ ಅಂತ ಹೇಳಿದ್ರಿ, ಇಳ್ಕಲ್ ಅಂತ ಹೇಳಿದ್ರಿ, ಸೊ ಅದೆಲ್ಲ ತೋರ್ಸಕ್ಕಾಗತ್ತಾ? ಮೇಡಮ್ ತೋರಿಸ್ತೀನಿ. ಇಳ್ಕಲ್ಲಲ್ಲಿ ನೋಡಿ ಇದು ತುಂಬಾ ಟ್ರೆಂಡಿ. ಇದು ಮುಂಚೆ ಎಲ್ಲ ಅಜ್ಜಿದಿರ್ ಸೀರೆ ಅನ್ನೋರು, ಬಟ್ ಇವಾಗ ಅದು ಚೇಂಜ್ ಆಗ್ಬಿಟ್ಟು ಹುಡುಗಿದಿರಿಗೆ ಇದು ಆಗಿದೆ. ಮೇನ್ಲಿ ರಚಿತಾರಾಮ್. ಹೌದು, ಮೇನ್ ರಚಿತಾರಾಮ್ ಉಡ್ತಾ ಇದಾರೆ ಈ ಸ್ಯಾರಿನ. ಅದಾದ್ಮೇಲೆ ಇದಂತೂ ಗಾಯತ್ರಿ ಬಾರ್ಡ್ರು ಅಂತ ಮೇಡಮ್. ಹೈಯೆಸ್ಟ್ ಸೇಲ್ ಆಗೋದು ನನ್ಗೆ ಈ ಸೀರೆ. ಓಕೆ ಓಕೆ. ತುಂಬಾ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿದೆ, ತುಂಬಾ ಜನ ಬರ್ತಾರೆ. ಇದು ಗಾಯತ್ರಿ ಬಾರ್ಡ್ರು ಅಂತ ಮೇಡಮ್. ಇಲ್ಲ ಇಲ್ಲ, ಈಗ ರೀಸೆಂಟ್ ಆಗಿ ಸ್ವಲ್ಪ ಟ್ರೆಂಡಿ ಆಗಿ ಬೇರೆ ತರ ಇದ್ ಮಾಡಿದ್ದಾರೆ ಮೇಡಮ್. ಇದು ವಾಷಬಲ್, ವಾಷಿಂಗ್ ಮಿಷಿನ್ ಹಾಕಿದ್ರು ನಿಮ್ಗೆ ಏನೂ ಆಗಲ್ಲ. ಇದು ವಾಶ್ ಮಾಡ್ಬೋದು. ಕಾಸ್ಟ್ ಏನ್ ಬೀಳುತ್ತೆ ಮೇಡಮ್? ಇದು ಕಾಸ್ಟ್ ಬಂದು 2500 ಆಗುತ್ತೆ ಮೇಡಮ್. ಓಕೆ ಓಕೆ. ಕಡ್ಡಿ ಬಾರ್ಡ್ರು ಅಂತಾರೆ. ಸಿಂಗಲ್ ಇರೋದಕ್ಕೆ ಕಡ್ಡಿ ಬಾರ್ಡ್ರು ಅಂತಾರೆ. ಅದು ಗಾಯತ್ರಿ ಬಾರ್ಡ್ರು. ಇದು ರುದ್ರಾಕ್ಷಿ ಬಾರ್ಡ್ರು ಅಂತಾರೆ. ರುದ್ರಾಕ್ಷಿ ಇದು ಬಂದಿದೆ ನೋಡಿ, ರುದ್ರಾಕ್ಷಿ ಬಾರ್ಡ್ರು ಅಂತಾರೆ. ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಆಮೇಲೆ ಇದು ಕಸೂತಿ ಮೇಡಮ್. ಇದು ಫುಲ್ ಇಳ್ಕಲ್ಲೇ ಒಂದು ಇಷ್ಟು ಮಾಡ್ಸಕ್ಕೆ ನೀವು ಬ್ಲೌಸಿಗೆ 600 ತಗೊಂತಾರೆ ಮೇಡಮ್. ಬಟ್ ಇವ್ರ ಸ್ಯಾರಿ ಫುಲ್ ಇರುತ್ತೆ ಕಸೂತಿ. ಇದು ರೇಟ್ ವೈಸ್ ನೀವು ತುಂಬಾ ರೀಸನಬಲ್ ಆಗಿದೆ. ಜಸ್ಟ್ ಓನ್ಲಿ 1200 rupeesಗೆ ನಿಮ್ಗೆ ಸ್ಯಾರಿ ಸಿಗುತ್ತೆ. ಕ್ವಾಲಿಟಿ ನಿಮ್ಗೆ ವಾಶ್ ಮಾಡಿದ್ರು ಏನಾಗಲ್ಲ ಮೇಡಮ್, ಬಬಲ್ಸ್ ಬರಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಹಂಗಾಗಿ ರೇಟ್ ರೀಸನಬಲ್ ಆಗಿರೋದ್ರಿಂದ ತುಂಬಾ ಸೇಲ್ ಆಗುತ್ತೆ, ಕಾಂಬಿನೇಷನ್ ಸಿಗುತ್ತೆ. ಇದ್ರ ಕಾಸ್ಟ್ ಏನು? ಇದು 4500. ಓಕೆ. ಇದು ಸಿಲ್ಕಾ? ಹೌದು ಮೇಡಮ್. ಓಕೆ ಓಕೆ. ಇದು ವಿಸ್ಕೋ ಸಿಲ್ಕ್ ಅಂತ, ಈಗ ತುಂಬಾ ಟ್ರೆಂಡಿ. ಇದು ವಿಸ್ಕೋ ಸಿಲ್ಕ್ ಅಂತ. ಇದ್ರಲ್ಲಿ ನೋಡಿ ಎಲ್ಲ ಕಾಂಬಿನೇಷನ್ಸ್ ಕಲರ್ ಸಿಗುತ್ತೆ. ಇದು ಅಂದ್ರೆ ಮೈಸೂರು ಸಿಲ್ಕ್ ಅಂದ್ರೆ ಕ್ರೇಪ್ ವೈಸ್ ಹೇಳ್ತಾ ಇದ್ದೀರಿ? ಕ್ರೇಪ್ ವೈಸ್ 140 ಗ್ರಾಮ್ಸ್ ಇರುತ್ತೆ. ಈಕ್ವಲ್ ನಿಮ್ಗೆ ಏನು ಕಮ್ಮಿ ಇಲ್ಲ. ಸಿಲ್ಕ್ ಮಾರ್ಕ್ ಒಂದಿರಲ್ಲ. ಅದ್ ಬಿಟ್ಬಿಟ್ಟು ನಿಮ್ಗೆ ಕ್ವಾಲಿಟಿ ನೋಡಿ ನಿಮ್ಗೆ ಫೀಲ್ ಗೊತ್ತಾಗುತ್ತೆ. ವೇಟು ಅಷ್ಟೇ ನಿಮ್ಗೆ. 140 ಗ್ರಾಮ್ಸ್ ಅಂದ್ರೆ ಯೂಶಲಿ ತುಂಬಾ ಥಿಕ್ನೆಸ್ ಚೆನ್ನಾಗಿದೆ ಬರುತ್ತೆ. ಹೌದು ಮೇಡಮ್, ಹೌದು. ಓಕೆ. ಅಂದ್ರೆ ಎಷ್ಟು ಗ್ರಾಮ್ ಇಂದ ಇದೆ ನಿಮ್ಮಲ್ಲಿ? ನಮಗೆ 70 ಗ್ರಾಮ್ ಇಂದ ಸ್ಟಾರ್ಟಿಂಗ್ ಇದೆ ಮೇಡಮ್. ಓಕೆ ಓಕೆ. ಬೆಟರ್ ಅಂದ್ರೆ 100 ಮೇಲೆ, ಸ್ವಲ್ಪ 100 ಮೇಲೆ ಆದ್ರೆ ಓಕೆ. ಬಟ್ ಬಜೆಟ್ ವೈಸ್ ನೀವು ಹೋಗೋದಾದ್ರೆ ನಿಮ್ಗೆ ಕಮ್ಮಿ ಗ್ರಾಮ್ ಆದ್ರೆ ಇದಾದ್ರೆ 80 ಗ್ರಾಮ್ ಬರುತ್ತೆ. ಹೌದಾ? ಓಕೆ. ಅಂದ್ರೆ ಅದ್ರ ಪ್ರೈಸ್ ಬಂದ್ಬಿಟ್ಟು ಕಮ್ಮಿ ಆಗೋಗುತ್ತೆ. ಓಕೆ ಓಕೆ. ಇದರಲ್ಲಿ ಎಲ್ಲಾ ಕಾಂಬಿನೇಷನ್ಸ್ ಇದೆ, ಬೇರೆ ಬೇರೆ ತರದ್ದೆಲ್ಲ.
ಚೆನ್ನಾಗಿದೆ ಕಾಂಬಿನೇಷನ್ ಕೂಡ, ಬಟ್ ಇದು 140 ಗ್ರಾಮ್ಸ್. ಹೌದು ಮೇಡಮ್. ಓಕೆ ಓಕೆ, ಕ್ವಾಲಿಟಿ ಗೊತ್ತಾಗುತ್ತೆ ನೋಡಿ. ಹಾ ಮೇಡಮ್, ಅಲ್ಲೇ ಶೈನಿಂಗ್ ಗೊತ್ತಾಗುತ್ತೆ ನಿಮ್ಗೆ. ಹೌದೌದು, KSIC ಮಾರ್ಕ್ ಮಾತ್ರ ಇಲ್ಲ ಅಷ್ಟೇ. ಓಕೆ. ಯೂಶಲಿ ನಾನು ಅಂದ್ರೆ ಕೇಳಿದ್ದೆ ಅಷ್ಟೇ, 100 ಗ್ರಾಮ್ಸ್ ಮೇಲೆನೆ ತಗೊಂಡ್ರೆ ಬೆಟರ್ ಅಂತ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು. ಓಕೆ, ಇಷ್ಟ ಆಯ್ತು. ಅಂದ್ರೆ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ವಾಟ್ಸ್ಆಪ್ ಮೂಲಕ? ಹೌದು ಮೇಡಮ್, ವಾಟ್ಸ್ಆಪ್. ಮೇಡಮ್ ನಂಬರ್ ಹೇಳಿದ್ರೆ. ಓಕೆ. ಇಲ್ಲ, ಇದು ಯಾವ ತರ ಸಾರಿ? ಇದು ಮೇಡಮ್ ಸಿಲ್ಕ್ ಮೇಡಮ್. ಇದು ಓಕೆ. ಸಿಲ್ಕ್ ಅಂದ್ರೆ ನಿಮ್ಗೆ 70% ಸಿಲ್ಕ್ ಇರುತ್ತೆ, 30% ಮಿಕ್ಸ್ ಇರುತ್ತೆ. ಓಕೆ ಓಕೆ. ಬಟ್ ತುಂಬಾ ಸೇಲ್ ಆಗ್ತಾ ಇದೆ ಇದ್ರಲ್ಲಿ ನನ್ಗೆ. ಕಾಸ್ಟ್ ಏನು? ಇದು 5500 ಮೇಡಮ್. ಇದ್ರಲ್ಲಿ ಕಲರ್ಸ್ ಕಾಂಬಿನೇಷನ್ ಸಿಗುತ್ತೆ ಬೇರೆ ಬೇರೆದೆಲ್ಲ. ಸೊ ನೋಡಿದ್ರಲ್ವಾ ವಿನೀತ್ ಅವರ ಸ್ಯಾರಿ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳಿ. ಅವರಲ್ಲಿ ಎಲ್ಲ ರೀತಿಯ ಸ್ಯಾರಿಗಳನ್ನು ಸೇಲ್ ಮಾಡ್ತಾರೆ ಅಂತ ಹೇಳಿದರು. ಜೊತೆಗೆ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ, ನಾನು ಮೊದಲು ನನ್ನ ಹತ್ರ ತೊಗೊಂಡಂತಹ ಕಸ್ಟಮರ್ಸು ಮತ್ತೆ ದಾವಣಗೆರೆ ಸ್ಟಾಲಿಗೆ ಬರ್ತಾಯಿದ್ದೀನಿ ಅಂತ ವಾಟ್ಸಪ್ ಮೂಲಕ ಗೊತ್ತಾದ ತಕ್ಷಣವೇ ಮತ್ತೆ ಬಂದುಬಿಟ್ಟು ಅವರ ಫ್ರೆಂಡ್ಸ್ಗಳಿಗೂ ಕೂಡ ತೊಗೊಂಡು ಹೋದರು ಅಂತ ಹೇಳಿದರು. ಸೊ ಇದರಿಂದ ಗೊತ್ತಾಗೋದೇನು ಅಂದರೆ ಅವರಲ್ಲಿ ಸೇಲ್ ಆಗುವಂತಹ ಸ್ಯಾರಿಗಳು ಕ್ವಾಲಿಟಿ ವೈಸ್ ಕೂಡ ಮತ್ತು ಡಿಸೈನ್ ವೈಸ್ ಕೂಡ ಚೆನ್ನಾಗಿರ್ತವೆ ಅಂತ ಹೇಳಿ ನಾವು ತಿಳ್ಕೊಬೋದು. ಸೊ ನಾವು ಹೆಣ್ಮಕ್ಳೇ ಹಾಗೆ ಅಲ್ವಾ, ಏನಾದರೂ ಒಂದು ತೊಗೊಳ್ತೀವಿ ಅಂದಾಗ ಅದರಲ್ಲಿ ಕ್ವಾಲಿಟಿ ಹೇಗಿದೆ, ಸೊ ಡಿಸೈನ್ಸ್ ಹೇಗಿದೆ ಅಂತ ನೀಟಾಗಿ ನೋಡಿಬಿಟ್ಟು ತೊಗೊಳ್ತಾ ಇರ್ತೀವಿ. ಯಾಕೆಂದರೆ ದುಡ್ಡು ಕೊಡ್ತೀವಿ ಅಂದಾಗ ಅದಕ್ಕೆ ತಕ್ಕಂತಹ ವಸ್ತುಗಳನ್ನು ತೊಗೋಬೇಕು ಅನ್ನೋದು ನಾವು ತುಂಬ ಚೆಕ್ ಮಾಡಿ ತೊಗೊಳ್ತಾ ಇರ್ತೀವಿ ಅಲ್ವಾ. ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾನು ಯೂಶಲಿ ವಿಡಿಯೋ ಮಾಡಬೇಕಾದ್ರೆ ಅವರಲ್ಲಿ ಕೇಳ್ತೀನಿ, ಹೇಗಿದೆ ನಿಮ್ಮಲ್ಲಿ ಸ್ಯಾರಿ ಕಲೆಕ್ಷನ್ಸ್ ಇರ್ಬೋದು ಅಥವಾ ಡ್ರೆಸ್ಸಸ್ ಇರ್ಬೋದು, ಕ್ವಾಲಿಟಿಯಿಂದ ಹಿಡಿದು ಎಲ್ಲದನ್ನೂ ನೀಟಾಗಿ ಕೇಳಿಬಿಟ್ಟು ವಿಡಿಯೋ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಕೂಡ ಇವನ್ ಈ ವಿಡಿಯೋ ನೋಡಿ ತೊಗೊಳ್ಳೋದು ಅಷ್ಟೇ ಅಲ್ಲ, ನಾನು ಕೂಡ ತೊಗೊಂಡ್ರೆ ಅದೊಂದು ವ್ಯಾಲ್ಯೂ ಹೇಗಿರುತ್ತೆ ಅನ್ನೋದನ್ನ ಫಸ್ಟು ಜಡ್ಜ್ ಮಾಡ್ಕೊಳ್ತೀನಿ. ನಾನು ಕೊಡೋ ಒಂದು ದುಡ್ಡಿಗೆ ಅಮೌಂಟಿಗೆ ಆ ವಸ್ತು ಕರೆಕ್ಟ್ ಇದೆಯಾ, ಅದ್ರ ಕ್ವಾಲಿಟಿ ಕರೆಕ್ಟ್ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ತಾ ಇರ್ತೀನಿ. ಸೊ ಅದೇ ಥರ ಎಲ್ರಿಗೂ ಅಭಿಪ್ರಾಯ ಇರುತ್ತಲ್ವ, ಹಾಗಾಗಿ ನೀಟಾಗಿ ನಾನು ವಿಚಾರ ಮಾಡಿ ವಿಡಿಯೋ ಮಾಡಿರ್ತೀನಿ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ನೊಂದು ಮಾತು ಹೇಳಬೇಕು ಅಂದರೆ, ಇವನ್ನ ನಾನು ಇದಕ್ಕೂ ಮೊದಲು ಯಾವುದೆಲ್ಲ ಸ್ವದೇಶಿ ವಸ್ತುಗಳ ಬಗ್ಗೆ ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಿಸಿದಂತಹ ವೀಡಿಯೋಗಳನ್ನು ಮಾಡಿದ್ದೀನಿ. ವಿಚಾರ ಮಾಡಿ ಅವ್ರ ಹತ್ರ ಆಲ್ಮೋಸ್ಟ್ ನಾನು ಡಿಸ್ಕಸ್ ಮಾಡಿರ್ತೀನಿ, ಹೇಗಿರುತ್ತೆ ಆ ಪ್ರಾಡಕ್ಟ್ ತೊಗೊಂಡ್ರೆ ಹೆಂಗಿರುತ್ತೆ ಏನು ಅಂತ ವಿಚಾರ ಮಾಡಿಬಿಟ್ಟು ನಾನು ನನಗೆ ಫಸ್ಟ್ ಯೂಸ್ ಮಾಡ್ತೀನಿ. ನನಗೆ ಸರಿ ಅನಿಸಿದರೆ ಮಾತ್ರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಯಾರಿಗೆಲ್ಲ ಇನ್ ಕೇಸ್ ಏನಾದರೂ ವಸ್ತುಗಳನ್ನ ತೊಗೊಂಡ ಮೇಲೆ ಡಿಮೆರಿಟ್ಸ್ ಅಂತ ಏನಾದರೂ ಇತ್ತು ಅಂದರೆ ಹೇಳ್ಬೋದು ಕಮೆಂಟ್ ಮೂಲಕ. ಏಕೆಂದರೆ ಯಾವುದೇ ಒಂದು ವಸ್ತುವಲ್ಲಿ ಮೆರಿಟ್ಸ್ ಹೇಗಿರುತ್ತೋ ಹಾಗೆ ಡಿಮೆರಿಟ್ಸು ಸ್ವಲ್ಪ ಮಟ್ಟಿಗಾದರೂ ಇರುತ್ತೆ. ಇನ್ ಕೇಸ್ ಅದು ಗಮನಕ್ಕೆ ಬಂದಿತ್ತು ಅಂದರೆ ಹೇಳ್ಬೋದು, ನಾವು ಆ ವ್ಯಾಪಾರಿಗಳಿಗೆ ಅದನ್ನು ರೀಚ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.